ಇನ್ನು ಈ ಬೆಳವಣಿಗೆ ಬೆನ್ನಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ರಾಹುಲ್ ಕಿಡಿಕಾರಿದ್ದಾರೆ. ನೀಟ್ ಈಗ ಹರಾಜಾಗಿದೆ. ಇನ್ನು ಮುಂದೆ ಪರೀಕ್ಷೆಗೆ 42 ಗಂಟೆ ಮುಂಚೆ ವಾಟ್ಸಪ್ನಲ್ಲಿ ಪ್ರಶ್ನೆಗಳು ಮಾರಾಟ ಆಗುತ್ತೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಗಲಿರುಳು ಓದಿರ್ತಾರೆ ಮಕ್ಕಳು. ಒಂದೇ ರಾತ್ರಿಯಲ್ಲಿ ಅವರ ಭವಿಷ್ಯವನ್ನ ಹರಾಜುಗಿಡಲಾಗಿದೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದು ಮೊದಲ ಬಾರಿಯಲ್ಲ. 10 ವರ್ಷದಲ್ಲಿ 89 ಪತ್ರಿಕೆ ಸೋರಿಕೆಯಾಗಿದೆ. 48 ಬಾರಿ ನೀಟ್ ಮರುಪರೀಕ್ಷೆಗಳು ನಡೆದಿವೆ. ಪ್ರತಿ ಬಾರಿಯೂ ಅದೇ ಭರವಸೆ, ನಂತರ ಅದೇ ಮೌನ. ಯುವಕರ ಕನಸುಗಳಿಗೆ ಮೋದಿ ಸರ್ಕಾರ ದೊಡ್ಡ ಬೆದರಿಕೆಯೊಡ್ತಾ ಇದೆ ಅಂತ ಟೀಕಿಸಿದ್ದಾರೆ ರಾಹುಲ್ ಗಾಂಧಿ. ಯುವಕರ ಕನಸುಗಳಿಗೆ ಮೋದಿ ಸರ್ಕಾರದಿಂದ ಆಗ್ತಾ ಇರುವಂಥ ಅನ್ಯಾಯ, 22 ಲಕ್ಷ ಮಕ್ಕಳ ನಂಬಿಕೆಯನ್ನ ಈ ಮೌನ ಛಿದ್ರಗೊಳಿಸಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. 22 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಬರೆದಂತಹ ನೀಟ್ ಪರೀಕ್ಷೆ ಇದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ರದ್ದಾಗಿದೆ. ಈಗ ತನಿಖೆಗೆ ಆದೇಶಿಸಲಾಗಿದೆ.